ಪ್ರಭು ಕ್ರಿಸ್ತರಲ್ಲಿ ಬೆಳಗಿನ ವಂದನೆಗಳು. ನನ್ನ ಪ್ರೀತಿಯ ದೇವಜನರೇ, ನಾವು ಕ್ರಿಸ್ಮಸ್ ಸಮಯದಲ್ಲಿ ದೇವರನ್ನು ಆರಾಧಿಸುವವರಾಗಿದ್ದೇವೆ. ಏಕೆಂದರೆ ದೇವರನ್ನು ಪ್ರತಿದಿನವೂ ನಾವು ಆರಾಧಿಸುವ, ವಿಶೇಷವಾಗಿ ಕ್ರಿಸ್ಮಸ್ ಸಮಯದಲ್ಲಿ ದೇವರ ಒಂದು ಕ್ರಿಸ್ಮಸ್ ಆಚರಣೆ, ದೇವರ ಒಂದು ಯೇಸು ಬಾಲರು ಹುಟ್ಟಿದ ಸಮಯವನ್ನು ನಾವು ಆಚರಣೆಯಲ್ಲಿದ್ದೇವೆ. ಈ ಸಂತೋಷವನ್ನು ನಾವು ಪ್ರೀತಿ, ಸ್ನೇಹ ಮತ್ತು ಒಂದು ನಿಸ್ವಾರ್ಥವಾಗಿ ಎಲ್ಲವೂ ಒಂದು ಒಳ್ಳೆಯದಾಗಿ ಆಗಲಿ ಎಂಬುದಾಗಿ ನಾವು ಪ್ರಾರ್ಥಿಸಿ ಪ್ರತಿದಿನವೂ ಮುಂದೆ ಸಾಗೋಣ. ಈ ದಿನ ನಾನು ಆಯ್ದುಕೊಂಡಂತ ಭಾಗ ಮೀಕ ಬರೆದ ಅಧ್ಯಾಯ 5ನೇ ಅಧ್ಯಾಯ 2ನೇ ವಚನ. ಎಫ್ರಾತ, ಬೇತ್ಲೆಹೇಮೆ, ನೀನು ಯೆಹೂದ ಗ್ರಾಮಗಳಲ್ಲಿ ಚಿಕ್ಕದಾಗಿದ್ದರೂ ಇಸ್ರಾಯೇಲನ್ನು ಆಳತಕ್ಕವನು ನಿನ್ನೊಳಗಿನಿಂದ ನನಗಾಗಿ ಹೊರಡುವನು ಎಂಬುದಾಗಿ ಬರೆದಿದೆ. ಪ್ರಿಯರೇ, ಎಲ್ಲೋ ಇದ್ದುಕೊಂಡು ದೇವರು ನಮ್ಮನ್ನು ಕಾಯುವನಲ್ಲ, ನಮ್ಮೊಳಗೆ ಇರುವಂತ ಕ್ರೈಸ್ತನಾಗಿದ್ದಾನೆ. ನಮ್ಮ ದೇವರು ನಮ್ಮೊಳಗೆ ಇದ್ದುಕೊಂಡು ನಮ್ಮನ್ನು, ನಮ್ಮ ಹತ್ತಿರದಲ್ಲ, ನಮ್ಮ ಹೃದಯದಲ್ಲೇ ಇರುವಂತ ದೇವರು ನಮ್ಮ ದೇವರು. ಆತನು ನಮ್ಮ ಸಂಗಡವೇ ಇದ್ದು ನಮಗೆ ಒಳಿತನ್ನು ಮಾಡುವನಾಗಿದ್ದಾನೆ. ಪ್ರತಿದಿನವೂ ನಾವು ಪ್ರಾರ್ಥಿಸುವುದು, ಪ್ರತಿದಿನವೂ ನಮ್ಮ ಸಂಗಡವಿದ್ದು ಎಲ್ಲವನ್ನು ಕೇಳುವಂತ ದೇವರು ನಮ್ಮ ಸಂಗಡ ಇರುವಂತವನು. ನಮ್ಮ ಕೂಗನ್ನು ಕ್ಷಣ ಮಾತ್ರದಲ್ಲಿ ಕೇಳುವಂತ ದೇವರು ನಮ್ಮ ಯೇಸು ಕ್ರಿಸ್ತರು. ನಾವು ಅದನ್ನು ತಿಳಿದುಕೊಂಡು ಕ್ರಿಸ್ಮಸ್ ಆಚರಣೆಯನ್ನು ಆಚರಿಸೋಣ. ನಮ್ಮ ಸಂಗಡ ಯೇಸು ಕ್ರಿಸ್ತರು ನಮ್ಮ ಹೃದಯದಲ್ಲಿ ರಾಜಾದಿ ರಾಜನಾಗಿ ಸಿಂಹಾಸನದೊಡನೆ ನಮ್ಮ ಹೃದಯದಲ್ಲಿ ವಾಸ ಮಾಡಿದ್ದಾರೆ ಎಂಬುದಾಗಿ ತಿಳಿದುಕೊಳ್ಳೋಣ. ಸರ್ವರಿಗಾಗೂ ಪ್ರಾರ್ಥಿಸುತ್ತಿದ್ದೇನೆ. ನಿಮ್ಮ ಯಾವುದೇ ಪ್ರಾರ್ಥನೆ ಮನವಿಗಳಿದ್ದರೂ ನಮ್ಮ ವಾಟ್ಸಪ್ ನಂಬರ್ಗೆ ಕಳಿಸಿಕೊಡಿ. ನಾವು ನಿಮಗಾಗಿ ಪ್ರಾರ್ಥಿಸುತ್ತೇವೆ ಮತ್ತು ನಮಗಾಗಿಯೂ ಪ್ರಾರ್ಥಿಸಿ ಎಂಬುದಾಗಿ ಕೇಳಿಕೊಳ್ಳುತ್ತೇನೆ. ಆಮೆನ್.